everyone, welcome back to my channel. Students, 2021 ಬ್ಯಾಚ್ SSLC ಸ್ಟೂಡೆಂಟ್ಸ್ ಯಾರೆಲ್ಲ ಬೋರ್ಡ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಸೊ ನಿಮಗೆಲ್ಲ ಆಲ್ರೆಡಿ ನಾನು SSLC ಸೈನ್ಸ್ ರಿವಿಷನ್ ಕ್ಲಾಸಸ್ಸನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ಐ ಹ್ಯಾವ್ ಅಪ್ಲೋಡೆಡ್ ದ ಪಾರ್ಟ್ 1 and part 2 1 mark questions. So I wanted to upload 2 mark question, but ivattina video dalli I am going to say you something which is very important from the lesson life process. And one more important thing ಏನು ಅಂತಂದ್ರೆ, as per the reduced syllabus life process lesson alli you need to study only the transportation and excretion part. So up to transportation ಏನೆಲ್ಲ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ, it is not there for your examination. ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡಿದಾಗ, ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ ದ ಪ್ಲಾಂಟ್ಸ್, ಟ್ರಾನ್ಸ್ಪೋರ್ಟೇಷನ್ ಇನ್ ದ ಆನಿಮಲ್ಸ್ ಆ್ಯಂಡ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್, ಎಕ್ಸ್ಕ್ರೀಷನ್ ಇನ್ ಅನಿಮಲ್ಸ್, ಈ ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮಿನೇಷನ್ಗೆ ಅಂದರೆ ಇವ್ಯಾಲ್ಯೂಯೇಷನ್ಗೆ ಕನ್ಸಿಡರಬಲ್ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಐ ವುಡ್ ಲೈಕ್ ಟು ಟೆಲ್ ಯು ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಅಂತಂದರೆ, ಸೊ ಲೈಫ್ ಪ್ರೋಸೆಸ್ ಲೆಸನ್ನಲ್ಲಿ ಸೊ ನೆಫ್ರಾನ್ ಅಥವಾ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಕೇಳುವಂಥ ಚಾನ್ಸಸ್ ಇದೆ. ಸೊ ಆಲ್ರೆಡಿ ನಾನು ಹ್ಯೂಮನ್ ಹಾರ್ಟ್ ಹಾಗೂ ನೆಫ್ರಾನ್ ಡಯಾಗ್ರಾಮ್ನ ಯಾವ ರೀತಿ ಈಸಿಯಾಗಿ ಬರೆಯೋದು ಅಂತ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ಔಟ್ ದೋಸ್ ವಿಡಿಯೋಸ್. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಬೇಕಾದರೂ ಕೊಟ್ಟಿರ್ತೀನಿ. ಸೊ ಈಗ ಈ ಹಾರ್ಟ್ನ ಫಂಕ್ಷನ್ ಏನು, ವಾಟ್ ಇಸ್ ದ ಫಂಕ್ಷನ್ ಆಫ್ ದ ಹಾರ್ಟ್, ವಾಟ್ ಈಸ್ ಅ ಹಾರ್ಟ್, ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ವಿತ್ ಇನ್ ದ ಹಾರ್ಟ್ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಇನ್ಸೈಡ್ ದ ಹಾರ್ಟ್. ಸೊ ಬಿಫೋರ್ ಎಕ್ಸ್ಪ್ಲೇನಿಂಗ್ ದ ಫಂಕ್ಷನ್ಸ್ ಐ ವುಡ್ ಲೈಕ್ ಟು ಫಸ್ಟ್ introduce the parts of the heart. See, the parts, important parts of the heart are first the pulmonary arteries, pulmonary veins. See, arteries and veins ಬಗ್ಗೆ ಮಾತಾಡಿದಾಗ ನಮ್ಮ ಬಾಡಿನಲ್ಲಿರುವಂಥ ಎಲ್ಲ ಆರ್ಟರೀಸ್, ಆಲ್ ದ ಆರ್ಟರೀಸ್ ಇನ್ ಅವರ್ ಬಾಡಿ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಆಕ್ಸಿಜನ್ ರಿಚ್ ಬ್ಲಡ್. ಓಕೆ, ಯಾವ ಬ್ಲಡ್ಡಲ್ಲಿ ಆಕ್ಸಿಜನ್ ರಿಚ್ ಆಗಿರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಜನೇಟೆಡ್ ಬ್ಲಡ್. ಎಕ್ಸೆಪ್ಟ್ ಪಲ್ಮನರಿ ಆರ್ಟರಿ, ನಮ್ಮ ಬಾಡಿನಲ್ಲಿ ಎಕ್ಸೆಪ್ಟ್ ಪಲ್ಮನರಿ ಆರ್ಟರಿ, ಆಲ್ ದ ಅದರ್ ಆರ್ಟರೀಸ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಪಲ್ಮನರಿ ವೇನ್. ಪಲ್ಮನರಿ ವೇನ್, ವೇನ್ ಅಂದರೆ ಏನು? ಸಿ, ವೇನ್ ಈಸ್ ಸಮಥಿಂಗ್ ವಿಚ್ ಕ್ಯಾರೀಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್, ಬಟ್ ಓನ್ಲಿ ಪಲ್ಮನರಿ ವೇನ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್. All the other veins which are present in our body carries deoxygenated blood, but only the pulmonary vein ಮಾತ್ರ oxygenated blood ಅನ್ನು ಕ್ಯಾರಿ ಮಾಡುತ್ತೆ. Please note down, arteries carries oxygenated blood, veins carries deoxygenated blood, but except ಯಾವುದು? pulmonary artery and pulmonary vein. ಅಂದರೆ pulmonary artery it carries the deoxygenated blood, deoxy ಬೇಕಾದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ, ಇದು ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಕ್ಯಾರಿ ಮಾಡುತ್ತೆ. ಹಾಗೂ ಪಲ್ಮನರಿ ವೇನ್ಸ್ ಇಟ್ ಕ್ಯಾರೀಸ್ ಆಕ್ಸಿಜನೇಟೆಡ್, ಇದೆರಡಲ್ಲೂ ಕೂಡ ಎಕ್ಸೆಪ್ಷನಲ್, ಇದು ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಕ್ಯಾರಿ ಮಾಡುತ್ತೆ. ಕ್ಲಿಯರ್? ಸೊ ಮೂವಿಂಗ್ ಟು ದ ಅದರ್ ಪಾರ್ಟ್ಸ್, ಲೆಫ್ಟ್ ಏಟ್ರಿಯಮ್, ಏಟ್ರಿಯಮ್ ಅಥವಾ ಆರಿಕಲ್ ಎರಡೂ ಕೂಡ ಒಂದೇ. ದೆನ್ ಲೆಫ್ಟ್ ವೆಂಟ್ರಿಕಲ್. ನೆಕ್ಸ್ಟ್, ಹಾರ್ಟ್ ಈಸ್ ಡಿವೈಡಿಂಗ್ ಅಟ್ ದ ಸೆಂಟರ್ ಬೈ ಎ ವಾಲ್ ಕಾಲ್ಡ್ ಆಸ್ ಸೆಪ್ಟಮ್. Next, moving to other parts, that is vena cava. We call it as upper vena cava athwa superior vena cava. Next, lower vena cava athwa inferior vena cava. So apart from that, we have right atrium and right ventricle. Atrium andru onde, auricle andru onde. So these are some of the important parts which you have to know when it comes to the heart. ಸೊ ಈಗ ಈ ಪಾರ್ಟ್ಸನ್ನೆಲ್ಲ ತಿಳ್ಕೊಂಡ ನಂತರ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ಇನ್ ದ ಹಾರ್ಟ್. ಸೊ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ಇಟ್. ಓಕೆ, ಸೊ ಬಿಫೋರ್ ದಟ್ ಯು ಶುಡ್ ನೋ ಹಾರ್ಟ್ ಈಸ್ ಅ ಮಸ್ಕ್ಯುಲಾರ್ ಪಂಪಿಂಗ್ ಆರ್ಗನ್ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಮಸಲ್ಸ್. ಹಾರ್ಟ್ ಈಸ್ ಅ ಮಸ್ಕ್ಯುಲಾರ್ ಪಂಪಿಂಗ್ ಆರ್ಗನ್ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಮಸಲ್ಸ್, ಮಸಲ್ಸಿಂದ ಮಾಡಲ್ಪಟ್ಟಿದೆ. ಓಕೆ, ಸೊ ವಾಟ್ ಇಸ್ ದ ಪ್ರೈಮರಿ ಫಂಕ್ಷನ್? ಪ್ರೈಮರಿ ಅಂದರೆ ಬೇಸಿಕ್. ಬೇಸಿಕ್ ಫಂಕ್ಷನ್ ಏನು? ಹಾರ್ಟ್ನ ಬೇಸಿಕ್ ಫಂಕ್ಷನ್ ಬಂದು ಹಾರ್ಟ್ ಈಸ್ ಟು ಪಂಪ್ ದ ಬ್ಲಡ್ ಥ್ರೂ ಔಟ್ ದ ಬಾಡಿ. ಅಂದರೆ ನಮ್ಮ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು ಅಂದರೆ ದಟ್ ವಿಲ್ ಬಿ ಪಂಪ್ಡ್ ಬೈ ದ ಹಾರ್ಟ್. ಹಾರ್ಟ್ ಪಂಪ್ಸ್ ದ ಬ್ಲಡ್ ಥ್ರೂ ಔಟ್ ದ ಬಾಡಿ. ಕಂಪ್ಲೀಟ್ ನಮ್ಮ ಬಾಡಿಗೆ ಹಾರ್ಟ್ ಏನು ಮಾಡುತ್ತೆ? ಬ್ಲಡ್ನ ಪಂಪ್ ಮಾಡುತ್ತೆ. ಓಕೆ, ಸೊ ಸೆಕೆಂಡ್ ಥಿಂಗ್, ಇಟ್ ಸಪ್ಲೈಸ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ದ ಟಿಶ್ಯೂಸ್ and removes the carbon dioxide and waste from the blood.
ನಮ್ಮ ಬಾಡಿನಲ್ಲಿರುವಂಥ ಬ್ಲಡ್ಡಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಒನ್ ಸಚ್ ವೇಸ್ಟ್ ಪ್ರಾಡಕ್ಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಹಾರ್ಟ್ ಬ್ಲಡ್ಡನ್ನು ಪಂಪ್ ಮಾಡಿದಾಗ ಆಕ್ಸಿಜನ್ ರಿಚ್ ಬ್ಲಡ್, ಅಂದರೆ ಯಾವ ಬ್ಲಡ್ಡಲ್ಲಿ ಆಕ್ಸಿಜನ್ ಇರುತ್ತೆ ಅದು ನಮ್ಮ ಬಾಡಿನ ಎಲ್ಲ ಪಾರ್ಟ್ಸ್ಗೂ ರೀಚ್ ಆಗುತ್ತೆ. ಸೊ ಹಾಗೆಯೇ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಕ್ಯಾರಿ ಬ್ಯಾಕ್ ಆಗಿ ಹಾರ್ಟ್ಗೆ ರೀಚ್ ಆಗುತ್ತೆ. ಯಾವ ಪಾರ್ಟ್ಗೆ ರೀಚ್ ಆಗುತ್ತೆ ಅಂತ ಐಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು. ಓಕೆ, ಫಸ್ಟ್ ಯು ಶುಡ್ ನೋ heart supplies oxygen and nutrients to different parts of the body, and also it removes, andre it absorbs the carbon dioxide and waste from different parts of the body through the blood back to the heart. Okay, and one more important thing is heart also helps to maintain the adequate blood pressure throughout the body. ನಿಮ್ಮ ಬಾಡಿನಲ್ಲಿ ಬ್ಲಡ್ ಪ್ರೆಷರ್ ಕಾನ್ಸ್ಟೆಂಟ್ ಆಗಿರಬೇಕು, ನಿಮ್ಮ ಬಾಡಿನಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರಬೇಕು ಅಂದರೆ ದಟ್ ವಿಲ್ ಬಿ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಹಾರ್ಟ್. Heart will help to maintain the blood pressure as well as the temperature in the body. So this is the basic thing which you have to understand. And one more important thing which I have added here is heart is a muscular pumping organ. It is a muscular organ. Yaake muscular organ idu? Because it is made up of muscles. Okay, so now moving to the function of the heart. ಹಾರ್ಟ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಆ್ಯಂಡ್ ವೆರಿ ಈಸಿ, ತುಂಬ ಈಸಿ ಇದು ನಿಮಗೆ. ಸೊ ಒಂದ್ಸತಿ ಹಾರ್ಟ್ ಡಯಾಗ್ರಾಮನ್ನು ನೀವು ಬರೆಯೋದು ಕಲ್ತ್ಕೊಂಡ್ರೆ, ಇಫ್ ಯು ಪ್ರಾಕ್ಟೀಸ್ ರೈಟಿಂಗ್ ದ ಹಾರ್ಟ್ ಡಯಾಗ್ರಾಮ್, ಇಟ್ ಈಸ್ ಡೆಡ್ ಈಸಿ ಟು ರಿಮೆಂಬರ್ ದ ಫಂಕ್ಷನ್. ಸೊ ನಾನು ಆಗಲೇ ಹೇಳ್ದಂಗೆ ಆರ್ಟರೀಸ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಎಕ್ಸೆಪ್ಟ್ ಪಲ್ಮನರಿ ಆರ್ಟರಿ. ಪಲ್ಮನರಿ ಆರ್ಟರಿನ ಬಿಟ್ಟು ಬೇರೆಲ್ಲ ಕೂಡ ಏನು ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡನ್ನು ಕ್ಯಾರಿ ಮಾಡುತ್ತೆ. ಓನ್ಲಿ ಪಲ್ಮನರಿ ಆರ್ಟರಿ ವಿಲ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. But veins, all the veins carry deoxygenated blood except pulmonary vein. Pulmonary vein ಅಲ್ಲಿ ಮಾತ್ರ oxygenated blood flow ಆಗುತ್ತೆ. ಸೊ ಇದೊಂದು ಗೊತ್ತಿದ್ರೆ ನಿಮಗೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಫಂಕ್ಷನ್ಸ್ ಆಫ್ ದ ಹಾರ್ಟ್. ಈಗ ಫಂಕ್ಷನನ್ನು ಹೇಳ್ತಾ ಬರ್ತೀನಿ ನೋಡಿ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ ದ ಹಾರ್ಟ್? ಓಕೆ, ಸಿ ಆಸ್ ಐ ಟೋಲ್ಡ್ ಯು, ಆರ್ಟರೀಸ್ ಕ್ಯಾರಿ ದ ಆಕ್ಸಿಜನೇಟೆಡ್ ಬ್ಲಡ್. ಆರ್ಟರೀಸ್ ಏನು ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡನ್ನು ಕ್ಯಾರಿ ಮಾಡುತ್ತೆ. ಸೊ ದ ಆರ್ಟರೀಸ್ ಇಟ್ ರಿಸೀವ್ಸ್ ದ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಹಾರ್ಟಿಂದ ಹೊರಗಡೆ ಹೋಗುವಂಥ ಬ್ಲಡ್ ಈ ಒಂದು ಅಯೋರ್ಟಾ ಮುಖಾಂತರ ಹೋಗುತ್ತೆ. ಸಾರಿ, ಫಾರ್ಗಾಟ್ ಟು ಟೆಲ್ ಅಬೌಟ್ ಅಯೋರ್ಟಾ. ಅಯೋರ್ಟಾ ಈಸ್ ದ ಪ್ಲೇಸ್ ವೇರ್ ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಔಟ್ ಥ್ರೂ ದ ಹಾರ್ಟ್. ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಅಯೋರ್ಟಾಯಿಂದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಹೋಗುತ್ತೆ. ಓಕೆ, ಸೊ arteries from aorta, arteries will receive the oxygenated blood from the heart and it will supply. Aorta ಏನು ಮಾಡುತ್ತೆ, it supplies the oxygenated blood through the arteries to different parts of the body. ಅಯೋರ್ಟಾ ಇಂದ ಆರ್ಟರೀಸ್ಗೆ ರೀಚ್ ಆಗಿ ಆರ್ಟರೀಸಿಂದ ಬೇರೆ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೂ ಕೂಡ ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ. ಓಕೆ, ಸೊ ಇದು ಯಾವ ರೀತಿ ಹೋಗುತ್ತೋ ಆಕ್ಸಿಜನೇಟೆಡ್ ಬ್ಲಡ್, ಅದೇ ರೀತಿ ಏನಾಗುತ್ತೆ, ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಟು ಹಾರ್ಟ್. ಸೊ ಯು ಮೇ ಹ್ಯಾವ್ ಎ ಕ್ವಶನ್, ವೈ ಡಿಆಕ್ಸಿಜನೇಟೆಡ್ ಬ್ಲಡ್ ಕಮ್ ಬ್ಯಾಕ್ ಟು ದ ಹಾರ್ಟ್? ಯಾಕೆ ಹಾರ್ಟಿಗೆ ಬರುತ್ತೆ? ಬಿಕಾಸ್ ಟು ಗೆಟ್ ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಹಾರ್ಟಿಗೆ ಬಂದು ಹಾರ್ಟಿಂದ ಆಕ್ಸಿಜನೇಟೆಡ್ ಆಗೋಕ್ಕೆ ಲಂಗ್ಸ್ಗೆ ರೀಚ್ ಆಗುತ್ತೆ. ಓಕೆ, ಸೊ ವಾಟ್ ಹ್ಯಾಪನ್ಸ್ ಈಸ್, see the right, you should know this is the right side and this is the left side. So what exactly happens in the heart? ಏನಾಗುತ್ತೆ, see the right atrium, this is the right atrium receives deoxygenated blood. Blue color ಇರೋದು deoxygenated blood, red color ಇರೋದು oxygenated blood. Okay, so the right atrium, it receives deoxygenated blood from where? From the veins. Okay, and it enters to right ventricle. Right atrium ಇಂದ ಏನಾಗುತ್ತೆ, ರೈಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಸ್ಟೋಲ್ ಆ್ಯಂಡ್ ಡಯಾಸ್ಟೋಲ್ ಅಂತ ಕೊಟ್ಟಿದ್ದಾರೆ. ಸಿಸ್ಟೋಲ್ ಮೀನ್ಸ್ ಕಾಂಟ್ರಾಕ್ಷನ್, ಡಯಾಸ್ಟೋಲ್ ಅಂದರೆ ರಿಲ್ಯಾಕ್ಸೇಷನ್. ಓಕೆ, ಸೊ ಏನಾಗುತ್ತೆ, ರೈಟ್ ಏಟ್ರಿಯಮ್ ಇಂದ, ಸೊ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ಸ್ ಟು ರೈಟ್ ಏಟ್ರಿಯಮ್ ಕಾಂಟ್ರಾಕ್ಟ್. ಇದೇನಾಗುತ್ತೆ ಅಂದರೆ ರೈಟ್ ಏಟ್ರಿಯಮ್ಗೆ ಬಂದಂಥ ಬ್ಲಡ್ ಕಾಂಟ್ರಾಕ್ಟ್ ಆಗುತ್ತೆ. ಏಟ್ರಿಯಮ್ ಕಾಂಟ್ರಾಕ್ಟ್ ಆದಮೇಲೆ ಏನಾಗುತ್ತೆ, ಇಟ್ ಕಮ್ಸ್ ಟು ರೈಟ್ ವೆಂಟ್ರಿಕಲ್. ಸೊ ವಾಟ್ ಕೈಂಡ್ ಆಫ್ ಬ್ಲಡ್ ಈಸ್ ಕಮಿಂಗ್ ನೌ? ದ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ದ ಬ್ಲಡ್ ವಿಚ್ ರೀಚಸ್ ದ ರೈಟ್ ವೆಂಟ್ರಿಕಲ್, ಇಟ್ ಎಂಟರ್ಸ್ ಟು ದ ಲಂಗ್ಸ್. ಎಲ್ಲಿಗೆ ಹೋಗುತ್ತೆ ಇದು? ಲಂಗ್ಸ್ಗೆ ಹೋಗುತ್ತೆ. ಲಂಗ್ಸ್ಗೆ ಹೋದಾಗ ನಾವು ಇಟ್ ರೀಚಸ್ ದ ಲಂಗ್ಸ್. ಸೊ ಲಂಗ್ಸಲ್ಲಿ ಏನಾಗುತ್ತೆ, we take in oxygen, right? We take in oxygen.
ಸೊ ಲಂಗ್ಸ್ಗೆ ಬಂದಂಥ ಬ್ಲಡ್ ಏನಾಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್, ಇಟ್ ಗೆಟ್ ಆಕ್ಸಿಜನೇಟೆಡ್. ಕ್ಲಿಯರ್? ಸೊ ಐ ರಿಪೀಟ್ ಒನ್ಸ್ ಅಗೇನ್, ಸಿ, ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ಸ್ ಟು ರೈಟ್ ಏಟ್ರಿಯಮ್. ಸೊ ಏಟ್ರಿಯಮ್ ಕಾಂಟ್ರಾಕ್ಟ್ ಆದಾಗ, ಕಾಂಟ್ರಾಕ್ಟ್ ಅಂದರೆ ಪ್ರೆಸ್, ಇದು ಕಂಪ್ರೆಸ್ ಆಗುತ್ತೆ. ಸೊ ಆಗ ಏನಾಗುತ್ತೆ, ಇಟ್ ರೀಚಸ್ ದ ರೈಟ್ ವೆಂಟ್ರಿಕಲ್. ಫ್ರಮ್ ರೈಟ್ ವೆಂಟ್ರಿಕಲ್ ಡಿಆಕ್ಸಿಜನೇಟೆಡ್ ಬ್ಲಡ್ ರೀಚಸ್ ಟು ದ ಲಂಗ್ಸ್. ಸೊ ಲಂಗ್ಸಲ್ಲಿ ನಾವು ಇನ್ಹೇಲ್ ಮಾಡಿದಂಥ ಆಕ್ಸಿಜನ್ ಏನಾಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ಡಲ್ಲಿ ಎಂಟರ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಔಟ್ ಆಗುತ್ತೆ. ಸೊ ನಾವು ವಾಟ್ ಹ್ಯಾಪನ್ ಇನ್ ಲಂಗ್ಸ್, ದ ಬ್ಲಡ್ ಗಾಟ್ ಆಕ್ಸಿಜನೇಟೆಡ್. Clear? So now what happens, the oxygenated blood now enters to the pulmonary veins. It enters to the pulmonary veins. Through pulmonary veins it enters to left atrium. Left atrium ge enter ಆಗುತ್ತೆ. Left atrium ಮತ್ತೆ contract ಆದಾಗ ಏನಾಗುತ್ತೆ, left ventricle relax ಆಗುತ್ತೆ. Left atrium contract and left ventricle relax. Relax ಆದಾಗ ಏನಾಗುತ್ತೆ, the oxygenated blood from left atrium enters to left ventricle. So left ventricle ಇಂದ ಏನಾಗುತ್ತೆ, again ಈ ventricle contract ಆದಾಗ left ventricle in the oxygenated blood it enters through aorta. Through aorta it reaches the arteries, and through arteries it reaches the different parts of the body. Is it clear? Very very simple. ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ವೆರಿ ಸಿಂಪಲ್. ಮಾಡ್ಕೊಳ್ಬೇಕಾಗಿರೋದು, ರೈಟ್ ಸೈಡಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಆಗುತ್ತೆ, ಲೆಫ್ಟ್ ಸೈಡಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಆಗುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ವಾಟ್ ಹ್ಯಾಪನ್ಸ್, ದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ಸ್ ಟು ರೈಟ್ ಏಟ್ರಿಯಮ್. ಫ್ರಮ್ ರೈಟ್ ಏಟ್ರಿಯಮ್ ಇಟ್ ಎಂಟರ್ಸ್ ಟು ರೈಟ್ ವೆಂಟ್ರಿಕಲ್. ಹೇಗೆ ಎಂಟರ್ ಆಗುತ್ತೆ, ರೈಟ್ ಏಟ್ರಿಯಮ್ ಅಪ್ಪರ್ ಪೋರ್ಷನ್ ಆಫ್ ದ ಹಾರ್ಟ್ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಇಟ್ ಎಂಟರ್ಸ್ ಟು ವೆಂಟ್ರಿಕಲ್. ಥ್ರೂ ವೆಂಟ್ರಿಕಲ್, ಈಗ ವೆಂಟ್ರಿಕಲ್ಗೆ ಬಂದಂಥ ಬ್ಲಡ್ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆದಾಗ ಇಟ್ ಎಂಟರ್ಸ್ ಟು ದ ಲಂಗ್ಸ್. ಇಲ್ಲಿಂದ ಲಂಗ್ಸಿಗೆ ಹೋಗುತ್ತೆ, ಲಂಗ್ಸಲ್ಲಿ ಇಟ್ ಗೆಟ್ ಆಕ್ಸಿಜನೇಟೆಡ್. ಸೊ ಆಕ್ಸಿಜನೇಟೆಡ್ ಆದಂಥ ಬ್ಲಡ್ ಏನಾಗುತ್ತೆ, ಇಟ್ ಎಂಟರ್ಸ್ ಥ್ರೂ ಪಲ್ಮನರಿ ವೇನ್ಸ್. ಪಲ್ಮನರಿ ವೇನ್ಸಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಆಗುತ್ತೆ ಟು ದ ಲೆಫ್ಟ್ ಏಟ್ರಿಯಮ್. ಸೊ ಲೆಫ್ಟ್ ಏಟ್ರಿಯಮ್ಗೆ ಎಂಟರ್ ಆದಂಥ ಆಕ್ಸಿಜನೇಟೆಡ್ ಬ್ಲಡ್, ವೆನ್ ಲೆಫ್ಟ್ ಏಟ್ರಿಯಮ್ ಕಾಂಟ್ರಾಕ್ಟ್ಸ್ ಇಟ್ ಎಂಟರ್ ಟು ಲೆಫ್ಟ್ ವೆಂಟ್ರಿಕಲ್. ಸೊ ಲೆಫ್ಟ್ ವೆಂಟ್ರಿಕಲ್ ಆಗ ರಿಲ್ಯಾಕ್ಸೇಷನ್ ಮೋಡಲ್ ಇರುತ್ತೆ. ಇದು ಕಾಂಟ್ರಾಕ್ಟ್ ಆಗ್ತಿದ್ರೆ ಕೆಳಗಡೆ ಪೋರ್ಷನ್ ರಿಲ್ಯಾಕ್ಸೇಷನ್ ಅಲ್ಲಿ ಇರುತ್ತೆ. ಸೊ ಲೆಫ್ಟ್ ವೆಂಟ್ರಿಕಲ್ ವೆನ್ ಇಟ್ ಕಾಂಟ್ರಾಕ್ಟ್ಸ್, ವಾಟ್ ಹ್ಯಾಪನ್, ದ ಬ್ಲಡ್ ದಟ್ ಇಸ್ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ಸ್ ಥ್ರೂ ಅಯೋಟಾ ಅಂಡ್ ರೀಚಸ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ದಿಸ್ ಇಸ್ ಹೌ ದ ಹಾರ್ಟ್ ಫಂಕ್ಷನ್ಸ್. ವೆರಿ ವೆರಿ ಸಿಂಪಲ್. ಓಕೆ, ಅಂಡ್ ಒನ್ ಮೋರ್ ಕ್ವೆಶನ್ ದೇ ವಿಲ್ ಆಸ್ಕ್ ಅಬೌಟ್ ದಿಸ್ ಪಾರ್ಟ್. ಓಕೆ, ಸೊ ಈಗ ಡಯಾಗ್ರಾಮ್ ಕೇಳ್ತಾರೆ, ಡಯಾಗ್ರಾಮ್ ಕೇಳಲಿಲ್ಲ ಅಂತಂದರೆ ಹಾರ್ಟ್ನ ಫಂಕ್ಷನ್ ಕೇಳ್ತಾರೆ. ಹಾರ್ಟ್ ಫಂಕ್ಷನ್ ಕೂಡ ಕೇಳಲಿಲ್ಲ ಅಂತಂದರೆ ದೇ ವಿಲ್ ಆಸ್ಕ್ ಅಬೌಟ್ ಡಬಲ್ ಸರ್ಕ್ಯುಲೇಷನ್. ಓಕೆ, ಸೊ ದೆನ್ ವಾಟ್ ಈಸ್ ಮೆಂಟ್ ಬೈ ಡಬಲ್ ಸರ್ಕ್ಯುಲೇಷನ್? ಸಿ, ಡಬಲ್ ಸರ್ಕ್ಯುಲೇಷನ್ ಈಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಏನಂದರೆ ಹಾರ್ಟಿಗೆ ಬ್ಲಡ್ 2 times ಎಂಟರ್ ಆಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಡಬಲ್ ಸರ್ಕ್ಯುಲೇಷನ್. ಸಿ, in scientific way, the heart receives the deoxygenated blood from different parts of the body and it pumps the blood to the lungs one time. Okay, and then the oxygenated blood enters to the left atrium, right? The oxygenated blood enters to the heart from the lungs and it will be dispersed to the different part of the body. ಅರ್ಥ ಆಗ್ತಿದೆಯಾ? ಡಿಆಕ್ಸಿಜನೇಟೆಡ್ ಬ್ಲಡ್ ಏನಾಗ್ತಿದೆ, ಹಾರ್ಟ್ಗೆ ಬಂದು ಲಂಗ್ಸ್ಗೆ ಹೋಗ್ತಿದೆ ಒನ್ ಟೈಮ್. ಲಂಗ್ಸಿಂದ ಆಕ್ಸಿಜನೇಟೆಡ್ ಬ್ಲಡ್ಡು ಮತ್ತು ಹಾರ್ಟಿಗೆ ಬಂದು ಇನ್ನೊಂದ್ಸಲಿ ಏನಾಗ್ತಾ ಇದೆ, ಇಟ್ ವಿಲ್ ರೀಚ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಈ ಪ್ರೋಸೆಸ್ಸಲ್ಲಿ ಏನಾಗ್ತಿದೆ, the blood passes twice through the heart. Okay, the blood is passing 2 times. Once oxygenated blood and another time deoxygenated blood. Okay, so this process is called as double circulation. ಇದು ಒಂದು ಕಂಪ್ಲೀಟ್ ರೌಂಡ್ ಆ್ಯಕ್ಚುಲಿ. ಸೊ ಒಂದ್ಸಲಿ ಎಂಟರ್ ಆದಂಥ ಡಿಆಕ್ಸಿಜನೇಟೆಡ್ ಬ್ಲಡ್ ಹಾಗೂ ಮತ್ತೊಂದ್ಸಲಿ ಎಂಟರ್ ಆದಂಥ ಆಕ್ಸಿಜನೇಟೆಡ್ ಬ್ಲಡ್ ಎರಡೂ ಕೂಡ ಏನಾಗ್ತಿದೆ, ಒಂದು ಕಂಪ್ಲೀಟ್ ಸೈಕಲನ್ನು ಮಾಡ್ತಿದೆ. So this one complete cycle is called as double circulation. We call it as double, D-O-U-B-L-E, double circulation, double circulation. It is double circulation. Is it clear? Very very easy. So if you want these points, kindly follow on my Telegram group SOS Study of Science. You can also follow me on my Instagram SOS Study of Science. If you have any other doubts related to this concept, please write in the comment section. I will answer for your comment. Thank you so much for watching this video.